ಇವತ್ತಿನ ಹೈ ವೋಲ್ಟೇಜ್ ಸಚಿವ ಸಂಪುಟ ಸಭೆ ಮುಂದೂಡಿಕೆ ನಾಗೇಂದ್ರ ಹಠಾವು ಹೋರಾಟದ ಹಿನ್ನೆಲೆ ಕ್ಯಾಬಿನೆಟ್ ಸಭೆಯನ್ನ ಮುಂದೂಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಸಚಿವ ಸಂಪುಟ ಸಭೆ ನಿಗದಿಯಾಗಿರುತ್ತೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಧ್ಯಾಹ್ನ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಇಷ್ಟೊತ್ತಿಗಾಗಲೇ ನಡೀಬೇಕಾಗಿತ್ತು, ಆದರೆ ಮಧ್ಯಾಹ್ನ ಮುಂದೂಡಲಾಗಿದೆ. ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಸಚಿವ ಸಂಪುಟ ಸಭೆ. ಏನಾಗಬಹುದು ಸಚಿವ ಸಂಪುಟ ಸಭೆಯಲ್ಲಿ? ಹೈ ವೋಲ್ಟೇಜ್ ಸಚಿವ ಸಂಪುಟ ಸಭೆಯ ಮುಂದೂಡಿಕೆಯಾಗಿರೋದು ನಾಗೇಂದ್ರ ಹಠಾವು ಹೋರಾಟದ ಹಿನ್ನೆಲೆ ಸದ್ಯ ಕ್ಯಾಬಿನೆಟ್ನನ್ನ ಮುಂದೂಡಲಾಗಿರೋದು. ಮಧ್ಯಾಹ್ನ 3 ಗಂಟೆಗೆ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಧ್ಯಾಹ್ನ ಸಚಿವ ಸಂಪುಟ ಸಭೆ ನಿಗದಿ ಆಗಿದೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಏನೆಲ್ಲ ನಿರೀಕ್ಷೆ ಮಾಡಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡಿ, ಬರದಿಂದ ಸಮಸ್ಯೆ ಆಗಿರುವಂತಹದ್ದು. ಈ ಹಿನ್ನೆಲೆ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತಾ? ರಾಜ್ಯದ ರೈತರಿಗೆ ಮಳೆ ಕೊರತೆಯ ಜಿಲ್ಲೆಗಳಲ್ಲಿ ಬರ ಘೋಷಣೆ ಆಗುತ್ತಾ? ಸಂಪುಟ ಸಭೆಯಲ್ಲಿ ನಾಗೇಂದ್ರ ಹಣೆ ಬರಹದ ಚರ್ಚೆಯೂ ಆಗುವ ಸಾಧ್ಯತೆ ಇದೆ. ಸಚಿವ ಸಂಪುಟ ಸಭೆಯಲ್ಲೇ ಶಿವಶಂಕರಪ್ಪ ಭವಿಷ್ಯವೂ ಕೂಡ ಇತ್ಯರ್ಥ ಆಗಲಿಕ್ಕಿದೆ. ಕೆಪಿಎಸ್ಸಿ ಅಧ್ಯಕ್ಷರಾಗಿ ಶಿವಶಂಕರಪ್ಪ ಮರು ನೇಮಕಕ್ಕೆ ಆದೇಶ ತಗೊಂಡಿರೋದು. ಶಿವಶಂಕರಪ್ಪ ವಜಾಗೊಳಿಸಿ ಸಂಪುಟದಲ್ಲಿ ನಿರ್ಧಾರ ಮಾಡುವ ನಿರೀಕ್ಷೆ ಇದೆ. ಒಂದ್ ಕಡೆ ಬರದಿಂದಾಗಿ ತತ್ತರಿಸಿ ಹೋಗಿರುವಂತಹದ್ದು, ರೈತರಿಗೆ ಈ ಕ್ಯಾಬಿನೆಟ್ನಿಂದ ಸಿಹಿ ಸುದ್ದಿ ಸಿಗುತ್ತಾ? ಮಳೆ ಕೊರತೆಯ ಜಿಲ್ಲೆಗಳಲ್ಲಿ ಬರ ಘೋಷಣೆ ಆಗುತ್ತಾ? ಸಂಪುಟ ಸಭೆಯಲ್ಲಿ ನಾಗೇಂದ್ರ ಹಣೆ ಬರಹದ ಚರ್ಚೆ ಆಗುವ ಸಾಧ್ಯತೆ ಕೂಡ ಇದೆ. ವಿಪಕ್ಷಗಳು ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತಿವೆ. ಹೀಗಾಗಿ ಏನಾಗಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಇದರ ಜೊತೆಗೆ ಸಚಿವ ಸಂಪುಟ ಸಭೆಯಲ್ಲಿ ಶಿವಶಂಕರಪ್ಪ ಭವಿಷ್ಯವೂ ಇತ್ಯರ್ಥ ಆಗುವ ಸಾಧ್ಯತೆ ಇದೆ. ನೋಡಿ, ಗವರ್ನರ್ ಅವರು ಆಗ್ಲೇ ಕೆಪಿಎಸ್ಸಿ ಚೇರ್ಮನ್ ಅವ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ಆದೇಶವನ್ನು ಹೊರಡಿಸಿದ್ರು. ಅವರಿಗೆ ಆ ಹುದ್ದೆನಲ್ಲಿ ಮುಂದುವರಿಸಬಾರದಂತ ಆದೇಶ ಮಾಡಿದ್ರು. ಅದನ್ನ ಚಾಲೆಂಜ್ ಮಾಡಿ ಸೌಕಾರ್ ಅವರು ಕೋರ್ಟಿಗೆ ಹೋಗಿದ್ರು. ಕೋರ್ಟ್ ಅವರು ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂದ್ರೆ, ಗವರ್ನರ್ ಅವರು ಏನೇ ಆದೇಶ ನೀಡಿದ್ರು ಕೂಡ ಅವರು ಕ್ಯಾಬಿನೆಟ್ಟಿನ ಸಹಮತಿ ಪಡೆದು ಅವರ ಏಡ್ ಅಂಡ್ ಅಡ್ವೈಸ್ ಅಂದ್ರೆ ಅವರ ಒಂದು ಅಭಿಪ್ರಾಯನ ಕೂಡ ಸಂಗ್ರಹಿಸಿ ನೀವು ಆದೇಶವನ್ನು ಹೊರಡಿಸಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರೋದು. ಸೊ ಅದರಿಂದ ನಮ್ಮ ಆದೇಶ ಏನಿತ್ತು ಗವರ್ನರ್ ಅವ್ರದ್ದು, ಅದು ಹಿಂಪಡೆದಿದ್ದಾರೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಬರುತ್ತೆ. ಕ್ಯಾಬಿನೆಟ್ನಲ್ಲಿ ನಾವು ಸೂಕ್ತ ನಿರ್ಧಾರ ತಗೊಂಡು ಅದನ್ನ ಗವರ್ನರ್ ಅವರಿಗೆ ಕನ್ವೆ ಮಾಡ್ತೀವಿ. ಅದಾದ್ಮೇಲೆ ಗವರ್ನರ್ ಏನ್ ನಿರ್ಧಾರ ತಗೊಳ್ತಾರೆ ಅವ್ರ ವಿವೇಚನೆ ಬಿಟ್ಟಿರೋದು. ನೋಡಿ, ಗವರ್ನರ್ ಅವರು ಆಗ್ಲೇ ಕೆಪಿಎಸ್ಸಿ ಚೇರ್ಮನ್ ಅವ್ರ ಬಗ್ಗೆ ಸವಿಸ್ತಾರವಾಗಿ ಒಂದು ಆದೇಶವನ್ನು ಹೊರಡಿಸಿದ್ರು. ಅವರಿಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಾವು ಏನೆಲ್ಲ ನಿರೀಕ್ಷೆ ಮಾಡಬಹುದು ಕ್ಯಾಬಿನೆಟ್ ಮೀಟಿಂಗ್ ನಿಂದ? ಬರಗಾಲದ ವಿಚಾರ, ರಾಜಕಾರಣ ಅಂತೂ ಇರುತ್ತೆ ಬಿಡಿ. ವಿಪಕ್ಷದವರಿಗೆ ಆಡಳಿತ ಪಕ್ಷ ಕೌಂಟರ್ ಕೊಡೋದು, ಆಡಳಿತ ಪಕ್ಷದವರಿಗೆ ವಿಪಕ್ಷ ಕೌಂಟರ್ ಕೊಡೋದು. ಇದರ ಮಧ್ಯೆ ರಾಜ್ಯದ ರೈತರ ಸಂಕಷ್ಟಗಳ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗುತ್ತೆ. ಅದರ ಕಮಿಟ್ಮೆಂಟ್ ಸರ್ಕಾರಕ್ಕೆ ಇರಬೇಕಾಗುತ್ತೆ. ಮಳೆ ಇಲ್ಲದ ಜಿಲ್ಲೆನ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡ್ತಾರಾ ಅನ್ನುವಂಥದ್ದು, ರೈತರ ಸಹಾಯಕ್ಕೆ ಧಾವಿಸ್ತಾರಾ ಅನ್ನುವಂತಹ ಬಹಳ ಪ್ರಶ್ನೆಗಳಿದೆ. ಏನೆಲ್ಲ ನಿರೀಕ್ಷೆ ಮಾಡಬಹುದು ನಾವು? ಖಂಡಿತ ಶ್ರೀಪಾದ್, ಯಾಕಂದ್ರೆ ಬೆಳಗ್ಗೆನೆ ಕ್ಯಾಬಿನೆಟ್ ಮೀಟಿಂಗ್ ಆಗಬೇಕಾಗಿತ್ತು. ಒಂದಷ್ಟು ಸಿಎಂ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ಮತ್ತು ಪ್ರತಿಭಟನೆಗಳು ಇದ್ದಿದ್ದ ಕಾರಣಕ್ಕಾಗಿ ಕ್ಯಾಬಿನೆಟ್ ಮೀಟಿಂಗ್ 3 ಗಂಟೆಗೆ ಮುಂದೂಡಿಕೆಯಾಗಿದೆ. 3 ಗಂಟೆಗೆ ಅಂದಾಗ ಅಲ್ಲಿ ಸ್ವಲ್ಪ ಸುದೀರ್ಘವಾದಂತಹ ಚರ್ಚೆಗಳು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಆಗುವಂತಹ ಲಕ್ಷಣಗಳು ಈಗ ಕಾಣಿಸ್ತಾ ಇದಾವೆ. ಬಹಳ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ವರದಿಯನ್ನು ಸಂಗ್ರಹಿಸಕ್ಕೆ, ಬರದ ಅಧ್ಯಯನ ಮಾಡೋದಕ್ಕೆ ಸಿಎಂ ಅವರು ಸೂಚನೆಯನ್ನು ಕೊಟ್ಟಿದ್ರು. ಯಾವಾಗ ಅವರು ಸಚಿವರಾಗಿ ಆಯ್ಕೆ ಆದ್ರು ಆ ಸಂದರ್ಭದಲ್ಲಿ ಈಗಾಗಲೇ ಅವರು ವರದಿಯನ್ನ ತರಿಸಿಕೊಂಡು ವರದಿ ಅಧ್ಯಯನ ಮಾಡಿ ಮತ್ತು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಆ ವರದಿಯನ್ನು ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಎಲ್ಲಾ ಸಚಿವರು ಕೂಡ ಸಿಎಂ ಅವರಿಗೆ ಕೊಡೋರಿದ್ದಾರೆ. ಆ ವರದಿಯನ್ನ ಒಂದು ಕೂಲಂಕುಷವಾಗಿ ಪರಿಶೀಲನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಯಾವ ತಾಲೂಕಿನಲ್ಲಿ ಯಾವ ಪ್ರಮಾಣದ ಬರ ಇದೆ ಅನ್ನುವಂಥದ್ದನ್ನ ಸ್ಪಷ್ಟವಾದಂತಹ ಉಲ್ಲೇಖಗಳನ್ನ ಮುಂದಿನ ಹಂತದಲ್ಲಿ ಮಾಡ್ತಾರೆ. ಆ ನಂತರ ಈ ತಿಂಗಳ 30ರ ಒಳಗಾಗಿ ಕೇಂದ್ರಕ್ಕೆ ಒಂದು ಬರ ಅಧ್ಯಯನದ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಕೊಡಬೇಕಿದೆ. ರಾಜ್ಯದಲ್ಲಿ ಬರ ಇದೆ, ಇಂತಿಂಥ ತಾಲೂಕುಗಳಲ್ಲಿ ಈ ಪ್ರಮಾಣದ ಮಳೆ ಆಗಿದೆ, ಒಣ ಬರ ಇದೆ ಅನ್ನುವಂಥದ್ದನ್ನ ಸ್ಪಷ್ಟವಾದಂತಹ
ಅಂಕಿಅಂಶಗಳ ಸಮೇತ ಕೇಂದ್ರಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ಬರ ಘೋಷಣೆಗೆ ಭಾರಿ ಅನುಕೂಲ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇವತ್ತು ಸಚಿವರಿಗೆ ವರದಿಯನ್ನು ಕೊಡೋಕೆ ಹೇಳಿದ್ದಾರೆ. ಹಾಗಾಗಿ ಇದು ಬಹಳ ಪ್ರಾಮುಖ್ಯತೆನ ಇವತ್ತಿನ ಮೀಟಿಂಗ್ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಸುದೀರ್ಘವಾದಂತಹ ಚರ್ಚೆ ಈ ಬರದ ವಿಚಾರವಾಗಿ ಆಗ್ತಕ್ಕಂಥದ್ದು ಮತ್ತು ವಿಪಕ್ಷಗಳು ಬರದ ವಿಚಾರವಾಗಿ ಚರ್ಚೆಗೆ ಯಾವುದೇ ಕೂಡ ಆಸ್ಪದ ಕೊಡದೇ ಇರೋ ಕಾರಣಕ್ಕಾಗಿ ಕೂಡ ಅದನ್ನು ಮುಂದಿನ ಹಂತದಲ್ಲಿ ಯಾವ ರೀತಿಯಾಗಿ ಸುಗಮವಾದಂತಹ ಕಲಾಪಗಳು ಇದರ ನಡಿಬೇಕು ಅನ್ನುವಂಥದ್ದು ಮತ್ತು ಕೇಂದ್ರ ಸರ್ಕಾರದ ಕಿವಿ ಹಿಂಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ. ಅದು ಸದನಗಳ ಮೂಲಕವೇ ಒಂದು ಸಂದೇಶವನ್ನ ಕೊಡಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ ಅದನ್ನ ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡಬೇಕು ಅನ್ನುವಂಥ ವಿಚಾರವಾಗಿ ಸಚಿವ ಸಂಪುಟದಲ್ಲಿ ಇವತ್ತು ಚರ್ಚೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಹೊರತುಪಡಿಸಿ ಬಹಳ ಪ್ರಮುಖವಾಗಿ ಕೆಪಿಎಸ್ಸಿ ಹಗರಣದ ವಿಚಾರವಾಗಿ ಈಗಾಗಲೇ ಸಾಹುಕಾರ ಶಿವಶಂಕರಪ್ಪನವರ ಹೆಸರು ಅವರ ಒಂದು ಹುದ್ದೆಗ ಮರುಸ್ಥಾಪನೆಗೋಸ್ಕರ ಕೂಡ ಒಂದು ಚರ್ಚೆ ಆಗ್ತಕ್ಕಂಥದ್ದು. ಅದಕ್ಕೆ ಯಾವ ತರದ ಹುದ್ದೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂತಹ ಸಂದರ್ಭಗಳು ಇವತ್ತು ಬರ್ತಕ್ಕಂಥದ್ದು ಮತ್ತು ಮುಂದಿನ ವಾರದ ಅಧಿವೇಶನಕ್ಕೆ ಒಂದಷ್ಟು ಬಿಲ್ಗಳನ್ನು ಕೂಡ ತಯಾರು ಮಾಡಬೇಕಾಗಿದೆ. ಈಗಾಗಲೇ ವಿಧೇಯಕಗಳನ್ನು ತಯಾರು ಮಾಡಿಕೊಂಡಿರ್ತಕ್ಕಂಥದ್ದು. ಯಾವ ವಿಧೇಯಕಗಳು ಅನ್ನುವಂಥದ್ದು ಒಂದಷ್ಟು ಸ್ಪಷ್ಟವಾದಂತಹ ಮಾಹಿತಿಗಳು ಸಿಕ್ಕ ನಂತರ ಆ ವಿಧೇಯಕಗಳನ್ನ ಮುಂದಿನ ಸದನದಲ್ಲಿ ಇವತ್ತು ಕ್ಯಾಬಿನೆಟ್ ಅಪ್ರೂವಲ್ ಪಡೆದುಕೊಂಡು ಮಂಡನೆ ಮಾಡತಕ್ಕಂಥ ವಿಚಾರಗಳು ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.